ನಮಸ್ಕಾರ. ನಾವು ಅನೇಕ ಬಾರಿ ಬ್ಯಾಂಕ್‌ಗಳಿಗೆ ಹೋಗ್ತೀವಿ. ಬ್ಯಾಂಕ್‌ನಲ್ಲಿ ನಮ್ಮ ಒಂದು ವ್ಯವಹಾರ ಇರ್ತದೆ. ನಮ್ಮ ವ್ಯವಹಾರಗಳನ್ನು ಬ್ಯಾಂಕ್ ಜೊತೆ ನಾವು ಮಾಡ್ತಿರ್ತೀವಿ ದಿನನಿತ್ಯ ಜೀವನದಲ್ಲಿ. ಇತ್ತೀ ಇತ್ತೀಚಿನ ಕೆಲ ದಿನಗಳಲ್ಲಿ ಅನೇಕ ಸೌಕರ್ಯಗಳಿಂದಾಗಿ, ಸೌಲಭ್ಯಗಳಿಂದಾಗಿ ಬ್ಯಾಂಕ್ ಜೊತೆ ನಮ್ಮ ವ್ಯವಹಾರ ಕಡಿಮೆ ಆಗಿದೆ. ಹಂಗಂತೇಳಿ ಬ್ಯಾಂಕಿಗೆ ಹೋಗೋದು ಕಡಿಮೆ ಆಗಿದೆ ಹೊರತು ಬ್ಯಾಂಕಿನ ಜೊತೆ ವ್ಯವಹಾರ ಕಡಿಮೆ ಆಗಿಲ್ಲ. ಮೊನ್ನೆ ನಾನು ಬ್ಯಾಂಕಿಗೆ ಹೋಗಿದ್ದೆ. ಬ್ಯಾಂಕಿಗೆ ಹೋದಾಗ ಅಲ್ಲಿ ಅನೇಕ ಜನರು ನನ್ನದೇ ಹಣದ ವ್ಯವಹಾರವನ್ನು ಕೈಗೊಳ್ಳಲು ಬಂದಿದ್ದರು. ಈ ಹಣದ ವ್ಯವಹಾರ ಕೈಗೊಳ್ಳಲು ಬಂದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ ಒಂದು ಮುಖ್ಯ ವಿಚಾರ ಏನಪ್ಪ ಅಂದ್ರೆ, ನಮಗೆ ಹಣ ಇತ್ತು ಅಂದ್ರೆ ಹಣ ಇಡಬೇಕು ಅಂತಂದ್ರೆ ಸಾಕು, ಸುಲಭವಾಗಿ ನಮಗೆ ಬ್ಯಾಂಕಿನ ಸೌಲಭ್ಯ ಸಿಗ್ತದೆ. ಬ್ಯಾಂಕ್ಗಳು ಸುಲಭವಾಗಿ ಸಿಗ್ತವೆ. ಅವುಗಳು ನಮ್ಮ ಹಣದ ರಕ್ಷಣೆಯನ್ನು ಮಾಡಿಕೊಡ್ತವೆ. ಹಾಗೆ ನಮ್ಮಲ್ಲಿ ಏನಾದರೂ ಬಂಗಾರ ಇತ್ತು, ಆಭರಣ ಇತ್ತು, ಮುಖ್ಯವಾದ ದಾಖಲೆಗಳಿದ್ದು ಏನೇ ಇದ್ರೂ ಕೂಡ ಬ್ಯಾಂಕ್ ಲಾಕರ್ ಸೌಲಭ್ಯ ಒದಗಿಸ್ಕೊಡ್ತದೆ. ಬಂಗಾರ ಇಡಕ್ಕೆ ಸುಲಭವಾಗಿ ಲಾಕರ್ ನಮಗೆ ಸಿಗ್ತದೆ. ಆದರೆ ನಮ್ಮ ಮನದ ಭಾವನೆಗಳನ್ನು ನಾವು ಹಂಚಿಕೊಳ್ಳಲಿಕ್ಕೆ ಸುಲಭವಾಗಿ ಒಳ್ಳೆ ಮನಸ್ಸು ಸಿಗೋದಿಲ್ಲ ಈ ಜಗತ್ತಿನಲ್ಲಿ. ನಮ್ಮ ಸಂಪರ್ಕ ನೀಡಕ್ಕೆ ಸುಲಭವಾಗಿ ಸ್ಥಳಗಳು ಸಿಗ್ತಾವೆ, ಬ್ಯಾಂಕ್ ಸಿಗ್ತವೆ. ನಮ್ಮ ಆಭರಣಗಳ ಸುಲಭವಾಗಿ ಲಾಕರ್ ಸಿಗ್ತವೆ. ಆದರೆ ನಮ್ಮ ಭಾವನೆಗಳು ಇಡಲಿಕ್ಕೆ ಒಳ್ಳೆ ಮನಸ್ಸು ಜಲ್ದಿ ಸಿಗಲ್ಲ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋದು ನಾವು ಬಹಳ ವಿಚಾರ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಹೇಳಿದಂಥ ಭಾವನೆಗಳು ಅವು ತೀರಾ ಆಪ್ತ ಭಾವನೆಗಳಾಗಿರ್ತವೆ. ನಮ್ಮೊಳಗಿನ ಅದೇನೋ ಕೊರತೆ ಇರ್ಬೋದು, ನಮ್ಮೊಳಗಿನ ಏನೋ ನೋವುಗಳಿರ್ಬೋದು, ನಮ್ಮೊಳಗಿನ ಏನೋ ದೌರ್ಬಲ್ಯಗಳಿರ್ಬೋದು. ಅದು ಏನೇ ಇರಲಿ, ನಾವು ನಮ್ಮವರು ಅಂತ ಹಂಚ್ಕೊಳ್ತೀವಲ್ಲ, ಹಂಚ್ಕೊಂಡಂಥ ಸಂದರ್ಭದಲ್ಲಿ ಈಗ ಅವರು ನಾವು ಒಳ್ಳೆಯವ್ರಿರ್ತೀವಿ, ಹಂಚ್ಕೊಂಡಿರ್ತೀವಿ. ನಾಳಿನ ದಿನ ಅವ್ರು ಸದಾ ನಮ್ಮೊಂದಿಗೆ ಒಳ್ಳೆಯವರಾಗಿರ್ತಾರಂತ ಏನು ಭರವಸೆ? ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಮಗೆ ಬರ್ತದೆ ಈ ಪ್ರಶ್ನೆ ಬಂದಾಗ. ಯಾಕಂದ್ರೆ ನಮ್ಮ ದೌರ್ಬಲ್ಯಗಳನ್ನು, ನಮ್ಮ ಕೆಲವು ಸಂಗತಿಗಳನ್ನು ಅವರು ದುರುಪಯೋಗ ಮಾಡ್ಕೊಳ್ಬಾರ್ದು. ಜೊತೆಗೆ ನಾವು ಹೇಳಿದ ಭಾವನೆಗಳು ಅವರು ಸರಿಯಾಗಿ ಗೌರವಿಸಿ ಅರ್ಥೈಸಿಕೊಳ್ಳುವಂಥ ಮನಸ್ಥಿತಿನೂ ಅವ್ರಿಗೆ ಇರಬೇಕಾಗ್ತದೆ. ಇದ್ದಿದ್ದಿಲ್ಲ ಅಂದ್ರೆ ಅದನ್ನು ಸರಳವಾಗಿ ತಗೋತಾರೆ, ಗಂಭೀರವಾಗಿ ಪರಿಗಣಿಸೋದಿಲ್ಲ. ಎಲ್ಲ ಕಡೆ ಅದನ್ನು ಹೇಳಿಬಿಡ್ತಾರೆ. ಹೇಳೋದ್ರ ಜೊತೆಗೆ ಅದರ ಮೂಲಕ ನಮ್ಮನ್ನು ಕುಗ್ಗಿಸ್ಲಿಕ್ಕೆ ನೋಡ್ತಿರ್ತಾರೆ, ದುರುಪಯೋಗ ಮಾಡ್ಕೊತಾರೆ. ಅದಕ್ಕಾಗಿ ನಮ್ಮ ಮನಸ್ಸಿನ ಭಾವನೆಗಳು ಏನದಾವ, ಕೆಲವೊಂದು ಗುಟ್ಟಿನ ಭಾವನೆಗಳು ಏನದಾವ, ಅವು ತೀರಾ ನಮ್ಮ ಆಪ್ತರಿಗೆ ಮಾತ್ರ ನಾವು ಹೇಳ್ಕೊಳ್ಬೇಕಾಗ್ತದೆ, ಅವರೊಂದಿಗೆ ಮಾತ್ರ ಹಂಚ್ಕೊಳ್ಬೇಕಾಗ್ತದೆ. ಮತ್ತು ಹಂಚ್ಕೊಳ್ಳದೆ ಇರೋಕ್ಕೂ ಸಾಧ್ಯ ಇಲ್ಲ. ಹಂಚ್ಕೊಂಡಷ್ಟು ನಾವು ಆರಾಮಿರ್ತೀವಿ. ಆ ಭಾವನೆಗಳು ಹಂಚ್ಕೊಂಡಷ್ಟು ಆರಾಮಿರೋ ಸಲುವಾಗಿ ನಾವು ಏನು ಮಾಡಬೇಕು ಅಂತಂದ್ರೆ, ನಮ್ಮದೇ ಆದ ಆತ್ಮೀಯ ಬಳಗವನ್ನು ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಯಾರು ನಮ್ಮವರು, ಯಾರು ಬ್ಯಾಂಕ್ನಂತೆ ನನ್ನ ಹಣ ಹೆಂಗೆ ಕಾಪಾಡ್ತಾರೆ, ಲಾಕರ್ನಂತೆ ನನ್ನ ಸಂಪತ್ತಿನ ಕಾಪಾಡೋಕೆ ಹೆಂಗಾಗ್ತದೆ, ಹಂಗೆ ನನ್ನ ಭಾವನೆಗಳನ್ನು ಗೌರವಿಸಿ ಕಾಪಾಡುವಂಥ ಮನಸ್ಸು ಯಾರಲ್ಲಿ ಅಲ್ಲ, ಅದು ನಾವು ಭಾಳ ಹುಡುಕ್ಬೇಕಾಗ್ತದೆ. ಜಲ್ದಿ ಸಿಗಲ್ಲ ಅದು. ಅದನ್ನು ನಾವು ಗಮನಿಸ್ಬೇಕಾಗ್ತದೆ, ಹುಡುಕ್ಬೇಕಾಗ್ತದೆ. ಹುಡುಕಿದ ನಂತರನೇ ನಮಗದು ಗೊತ್ತಾಗೋದು. ಅನಂತರ ಅಂಥ ಮನಸ್ಸು ಉಳ್ಳ ವ್ಯಕ್ತಿ ನಮಗೆ ಸಿಕ್ಕರು ಅಂತಂದ್ರೆ ಅಂಥವ್ರನ್ನು ನಮ್ಮ ಜೀವನದ ಪೂರ್ತಿ ನಾವು ಕಳ್ಕೊಬಾರ್ದು. ಅಂಥವ್ರನ್ನು ನಾವು ಉಳಿಸ್ಕೋಬೇಕಾಗ್ತದೆ. ಆದಷ್ಟು ನಾವು ನಮ್ಮ ಕುಟುಂಬದವರೊಂದಿಗೆ ನಮ್ಮ ಒಡನಾಟ ಚೆನ್ನಾಗಿರ್ತದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಇರ್ಬೋದು, ಒಳ್ಳೆಯ ಬಾಂಧವ್ಯ ಇತ್ತು ಅಂದರೆ ಅಲ್ಲಿ ಅವರು ಬರೀ ಪತಿ ಪತ್ನಿಯಾಗಿದ್ದರೆ ಅಷ್ಟೇ ಸಾಕಾಗಲ್ಲ, ಮಿತ್ರರಾಗಿ ಬದಲಾವಣೆ ಆಗ್ತದೆ. ಆಯಿತು ಅಂದರೆ ಹೊರಗೆ ಮನಸ್ಸು ಹುಡುಕ್ಯಾರ ಅವಶ್ಯಕತೆನೇ ಇಲ್ಲ. ಒಬ್ಬರನ್ನೊಬ್ಬರು ಗೌರವಿಸ್ತಿರ್ತಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಒಬ್ಬರ ಜೀವನದ ಬಗ್ಗೆ ಇನ್ನೊಬ್ಬರು ಸಂಪೂರ್ಣವಾಗಿ ಗೊತ್ತಿರುತ್ತೆ. ಅಲ್ಲಿ ಯಾವ ಗೌಪ್ಯಗಳು ಇರೋದಿಲ್ಲ.
ಅಂತಹ ಮನಸ್ಥಿತಿ ಏನಾದರೂ ಸಿಕ್ತು ಭಾಳ ಅದ್ಭುತ. ಇನ್ನು ಬಾಲ್ಯಕಾಲದ ಕೆಲವರು ಮಿತ್ರರು ಇರ್ತಾರೆ, ಅವರು ನಮ್ಮ ಇಡೀ ಜೀವನವನ್ನೇ ಗಮನಿಸಿರ್ತಾರೆ. ಅವ್ರ ಜೀವನ ನಮ್ಗೆ ಗೊತ್ತಿರ್ತದೆ, ನಮ್ಮ ಜೀವನ ಅವ್ರಿಗೆ ಗೊತ್ತಿರ್ತದೆ, ನಮ್ಮ ಎಲ್ಲ ವಿಚಾರ ಅವ್ರಿಗೆ ಗೊತ್ತಿರ್ತದೆ, ಅವ್ರಿಗೆ ಎಲ್ಲ ವಿಚಾರ ನಮ್ಗೆ ಗೊತ್ತಿರ್ತದೆ. ಆ ಬಾಲ್ಯದಿಂದ ಬಂದಿರ್ತೀವಿ, ಅವ್ರ ಮನೋಭಾವ ಏನು ಅನ್ನೋದು ನಮ್ಗೆ ಗೊತ್ತಿರ್ತದೆ. ಅಂತ ಕೆಲವು ಅದ್ಭುತ ಮಿತ್ರರು ನಮ್ಮ ಜೊತೆಗಿರ್ತಾರೆ. ಅಂಥವ್ರ ಜೊತೆ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಬೋದು. ಆ ಭಾವನೆಗಳನ್ನು ಹಂಚಿಕೊಂಡಷ್ಟು ನಾವು ಹಗರಾಗ್ತೀವಿ. ಸಲುವಾಗಿ ಅಲ್ಲಿ ನಾವು ನಂಬಿಕಸ್ಥ ಒಂದು ಮನಸ್ಸನ್ನು ಕೂಡ ಗಳಿಸಿರ್ತೀವಿ. ಅಂಥ ಮನಸ್ಸು ಸಿಗೋದು ದುರ್ಲಭ, ಈ ಜಗದಲ್ಲಿ ಜಲ್ದಿ ಸಿಗೋದಿಲ್ಲ. ನಾವು ಬಣ್ಣದ ಮಾತಾಡಿ ನಮ್ಮನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಕಷ್ಟು ಜನ ಅದಾರೆ. ನಾವು ನಮ್ಗೆ ಏನೇನೋ ಹೇಳಿಕೊಡ್ತೀವಿ, ನಂತರ ಅವರು ನಿಜವಾದ ಮುಖವಾಡ ಬಯಲಾದಾಗ ನಾವು ಗಾಬರಿ ಬಿಡ್ತೀವಿ. ಹಂಗೆ ಗಾಬರಿ ಬಿಡಬಾರ್ದಪ್ಪ ಅಂದ್ರೆ ನಾವು ನಮ್ಮವರು ಒಂದು ಯಾರದಾರ ಅಂಥವ್ರನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಇಲ್ಲಿ ಜಗತ್ತಿನಲ್ಲಿ ಬ್ಯಾಂಕ್ನಷ್ಟು ಸುಲಭವಾಗಿ ಸಿಗೋಷ್ಟು ಉತ್ತಮ ಮನಸ್ಸುಗಳು ಸಿಗುತ್ತೆ, ಉತ್ತಮ ವ್ಯಕ್ತಿಗಳು ಸಿಗಲ್ಲ. ಮನಸ್ಸು ಸಿಗೋದು ಭಾಳ ಕಠಿಣವಿದೆ. ಅಂಥ ಮನಸ್ಸು ಸಿಕ್ತಂದ್ರೆ ಅದನ್ನು ಕಳ್ಕೊಬಾರ್ದು, ಅದನ್ನು ಉಳಿಸ್ಕೊಂಡು. ಯಾಕಂದ್ರೆ ನಮಗೆ ಏನಾದಂದ್ರೆ ಒಂದಿಷ್ಟು ಹೊರಗೆ ಹಾಕ ಬೇಕೇ, ಆ ಮನದ ಭಾವನೆಗಳನ್ನು ಹೊರಗೆ ಹಾಕಲೇಬೇಕು ನಾವು. ಅದು ಒಳಗೆ ನಾನೇ ಸೇರಿಸ್ಕೊಂಡ್ರೆ ಸಾಧ್ಯ ಇಲ್ಲ, ಹುಚ್ಚಾಗಿಬಿಡ್ತೀವಿ. ಯಾಕಂದ್ರೆ ಎಷ್ಟು ಹೊರಗೆ ಹಾಕ್ತೀವಿ ಅಷ್ಟು ಆರಾಮಿರ್ತೀವಿ. ಮತ್ತು ಅವರು ನಮ್ಮವರಾಗಿರೋದ್ರಿಂದ ಅವರಿಂದ ಕೆಲವು ಸಲಹೆ ಸೂಚನೆಗಳು ನಮಗೆ ಬರ್ತಾವೆ. ಅವು ಅಮೂಲ್ಯವಾದ ಸಲಹೆ ಸೂಚನೆಗಳಿರ್ತಾವೆ. ಆ ಸಮಸ್ಯೆಗಳಿಂದ ನಾವು ದೂರ ಆಗಲಿಕ್ಕೆ, ಪಾರಾಗಲಿಕ್ಕೆ ದಾರಿ ತೋರಿಸ್ತಾವೆ. ನಾವು ಬೇರೆಯವ್ರಿಗೆ ಸಲಹೆ ಸೂಚನೆ ಕೊಡ್ತೀವಿ, ಅದರಂತೆ ನಮಗೂ ಕೂಡ ಬೇರೆಯವ್ರಿಗೆ ಸಲಹೆ ಸೂಚನೆಯ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ನಾವು ಆ ಪರಿಸ್ಥಿತಿಯಲ್ಲಿ ಆ ರೀತಿಯಾಗಿ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಫ್ರೀದಾಗ ಯೋಚಿಸ್ತೀವಿ. ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಬೇರೆಯವ್ರ ಸಮಸ್ಯೆ ಬಗ್ಗೆ ನಾವು ಚೆನ್ನಾಗಿ ಯೋಚಿಸ್ತೀವಿ, ಹೆಂಗೆ ಪಾರಾಗ್ಬೋದು ಅಂತ. ಹಾಗೆ ನಮ್ಮ ಸಮಸ್ಯೆ ಬಗ್ಗೆ ಇನ್ನೊಬ್ಬರು ಚೆನ್ನಾಗಿ ಯೋಚಿಸೋಕ್ಕೆ ಸಾಧ್ಯ ಇಲ್ಲ, ನಮ್ಮವರು ನಾವು ಮಾತ್ರ. ಅದಕ್ಕೆ ಅಂಥವ್ರನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಧನ್ಯವಾದಗಳು.